ಇವತ್ತು ಜೋಳದ ರೊಟ್ಟಿ ಯಾವ ರೀತಿ ತಟ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ. ನಾನಿವಾಗ ಫಸ್ಟಿಗೆ ಜೋಳದ ಹಿಟ್ಟು ಜಲಸಿರೋಂಥದ್ದು ತೊಗೊಂಡು ಚೆನ್ನಾಗಿ ತಣ್ಣೀರಿನಲ್ಲಿ ನಾದ್ಕೊಂಡು ತೊಗೊಳ್ತೀನಿ. ಬೇಕಾದ ಜಿಗಿ ಹಾಕಿ ಕೂಡ ನಾದ್ಕೋಬೋದು. ನಾನಿವಾಗ ತಣ್ಣೀರಿನಲ್ಲಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ನೋಡಿ ಗಟ್ಟಿಯಾಗಿ ನಾದ್ಕೋಬೇಕು. ಒಂದೊಂದೇ ಉಳ್ಳೆ ತೊಗೊಂಡು ಮೆದುವಾಗಿ ಮಾಡಿಕೊಂಡು ಇವಾಗ ನೋಡಿ ರೌಂಡಾಗಿ ಉಳ್ಳೆ ರೆಡಿ ಮಾಡಿ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ರೊಟ್ಟಿ ತಟ್ಟಬೇಕು. ಸಿಂಪಲ್ಲಾಗಿ ಜೋಳದ ರೊಟ್ಟಿ ತಟ್ಟುವಂಥ ವಿಧಾನ ನೋಡಿ. ಕೈಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರೊಟ್ಟಿ ತಟ್ಕೊಂಡು ಮತ್ತು ಈ ಕಡೆ ತವಾ ಬಿಸಿ ಆದಮೇಲೆ ನಾನು ಇವಾಗ ರೊಟ್ಟಿ ಹಾಕಿ ನೀರು ಹಚ್ಕೊಂಡು ಎರಡು ಸೈಡ್ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ರೆಡಿ ಆಯಿತು. ಹಾಕಿದರೆ ತಡ ಮಾಡದೆ ಜೋಳದ ರೊಟ್ಟಿ ರೆಸಿಪಿ ನೀವು ಕೂಡ ನೋಡ್ಬೋದು. ಫುಲ್ ವಿಡಿಯೋ ಬೇಕಾದರೆ ನನ್ನ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಹೋಗಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಬಿಡಿ. ಹಾಗಿದ್ರೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಇವತ್ತಿನ ವಿಡಿಯೋ ನಾನು ಶಾರ್ಟಾಗಿ ತೋರಿಸಿದ್ದೀನಿ. ಫುಲ್ ವಿಡಿಯೋ ಬೇಕಾದರೆ ಕೆಳಗಡೆ ಲಿಂಕ್ ಇದೆ, ನೋಡ್ಕೊಂಡು ಬನ್ನಿ. ಧನ್ಯವಾದ ಎಲ್ರಿಗೂ ಕೂಡ.